ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿಯು ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಮುಖಾಂತರ ಸಲ್ಲಿಸಲಾದ ಮನವಿಯಲ್ಲಿ ಜರ್ಮೆಲಿ ನ್ಯಾಯಬೆಲೆ ಅಂಗಡಿ ಅಕ್ರಮ, ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ವಿಳಂಬ, ಮನೆ ಮನೆಗೆ ಗಂಗೆ ಯೋಜನೆಯ ಭ್ರಷ್ಟಾಚಾರ ಹಾಗೂ ರೈತರಿಗೆ ಬೀಜ ಗೊಬ್ಬರ ನೀಡುವ ಎಫ್ಐಡಿ ವ್ಯವಸ್ಥೆ ವಿರೋಧ ಸೇರಿ ಒಟ್ಟು 15ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ. ಮನವಿಯಲ್ಲಿ ಜರ್ಮೇಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ವಿತರಣೆಯಲ್ಲಿ ಅಕ್ರಮ ನಡೆದಿದ್ದು, ಹಲವಾರು ಗ್ರಾಮಗಳಿಗೆ ತಿಂಗಳುಗಳ ಕಾಲ ಅಕ್ಕಿ ಸರಬರಾಜು ಮಾಡದೆ ಫಲಾನುಭವಿಗಳಿಗೆ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ನೀಡಿದ ಹಿಂದಿನ ಮನವಿಗೂ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ಸಹಕಾರವಿದೆ ಎಂಬ ಅನುಮಾನವನ್ನ ಹುಟ್ಟಿಸಿದೆ ಎಂದು ಸಂಘಟನೆ ಹೇಳಿದೆ. ಇದೇ ವೇಳೆ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿಗೆ ಬಂದರೂ ನೀರು ಹರಿಯದೇ ಇರೋದ್ರಿಂದ ಯೋಜನೆ ವಿಫಲವಾಗಿದೆ ಅಂತ ಆರೋಪಿಸಲಾಗಿದೆ. ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿಯೂ 106 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಶಂಕೆಯನ್ನ ಮನವಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ರೈತರ ಸಮಸ್ಯೆಗಳ ಕುರಿತು ಮಾತನಾಡಿದ ಸಂಘಟನೆ, ಎಫ್ಐಡಿ ಆಧಾರಿತ ಬೀಜ ಗೊಬ್ಬರ ವಿತರಣೆಯಿಂದ ಅನೇಕ ರೈತರು ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಹಳೆಯ ಪದ್ಧತಿಯಂತೆ ಆಧಾರ ಮತ್ತು ಪಹಣಿ ಆಧಾರಿತ ವಿತರಣೆಯನ್ನ ಮುಂದುವರಿಸಬೇಕು ಅಂತ ಆಗ್ರಹಿಸಲಾಗಿದೆ. ಇದರ ಜೊತೆಗೆ ಪಡಿತರ ಅಕ್ಕಿ ಅಕ್ರಮ ಮಾರಾಟ, ಗ್ರಾಮ ಪಂಚಾಯಿತಿಗಳಲ್ಲಿ ಲಂಚದ ಆರೋಪ, ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ, ವಿದ್ಯುತ್ ದೀಪಗಳ ಸಮಸ್ಯೆ ಹಾಗೂ ಸರ್ಕಾರಿ ಕಾಮಗಾರಿಗಳ ಕಳಪೆ ಗುಣಮಟ್ಟ ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಮನವಿಯಲ್ಲಿ ವಿವರಿಸಲಾಗಿದೆ. ಮನವಿಯನ್ನ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಸಲ್ಲಿಸಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮುಂದುವರಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಬಹಳ ಪ್ರಜ್ಞಾವಂತ ಇದ್ದಾನೆ ಮನುಷ್ಯ. ಯಾರು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲದನ್ನು ಕೂಡ ಅವಲೋಕನೆ ಮಾಡ್ತಾ ಇರ್ತಾನೆ. ಹಂಗೆ ಅದು ಆಗಬಾರ್ದು ಅಂತೇಳಿ ಮಾನ್ಯ ತಹಸೀಲ್ದಾರ್ ಬಂದಿದ್ದಾರೆ. ತಹಸೀಲ್ದಾರ್ ಬಂದಾಗ ನಮ್ಮ ಮನವಿಗಳಿದ್ದಾವೆ, ನಮ್ಮ ಭಿನ್ನವತ್ತಗಳಿದ್ದಾವೆ. ಅದನ್ನ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ವೀರಣ್ಣ ಅವರು ಓದಿ ಹೇಳ್ತಾರೆ. ಅದನ್ನ ಒಬ್ಬೊಬ್ಬರು ಹೇಳಿ ಕೇಳಬೇಕಿತ್ತು. ತಂಬಾಕು ಹಾಕಿಸ್ಕೊತಿದ್ದೀರಾ? ಅಕ್ಕಿ ಬಂದಮೇಲೆ ತಂಬಾಕು ತಮ್ಮ ಹಾಕಿದ ಮೇಲೆ ಅಕ್ಕಿ ಬರ್ತಾವ, ಆಮೇಲೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಹಿಂದೆ ಮಾಡ್ಕೊಂಡು ಬಂದ್ರು. ಹಂಗಾಗಿ ನಾವು ತಮ್ಮ ಹಾಕಿ ಅಲ್ಲಿ ಮೀಟಿಂಗ್ ನಲ್ಲಿ ಇದಾರೆ ಅಂತೇಳಿ ನಾವು ತಮಗೆಲ್ಲ ಹೇಳಿದ್ವಿ. ಅವ್ರು ಇದಾರೆ ಇಲ್ಲ ಬರ್ತಾರೆ ಇಲ್ಲ ಅಂತೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳೇ ಹೇಳ್ಬೇಕು ಈ ಸಂದರ್ಭದಲ್ಲಿ. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.